ನಮಸ್ತೆ ಎಲ್ರಿಗೂ. ಕೂರ್ಗ್ ಟ್ರಿಪ್ ಪಾರ್ಟ್ 2 ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ನಾವು ಕಾವೇರಿ ನಿಸರ್ಗಧಾಮ ಟ್ರಿಪ್ ಮುಗಿಸ್ಬಿಟ್ಟು ಕುಶಾಲನಗರಕ್ಕೆ ಬಂದ್ವಿ. ಅಲ್ಲಿಂದ ಸುಮಾರು 6 ಕಿಲೋಮೀಟ್ರ್ ದೂರ ಇರೋ ಬೈಲ್ಕುಪ್ಪೆಗೆ ಇವಾಗ ಬಂದಿದ್ದೀವಿ. ಈ ಬೈಲ್ಕುಪ್ಪೆ ವಿಶೇಷ ಏನಂದರೆ ಗೋಲ್ಡನ್ ಟೆಂಪಲ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಲ್ಡನ್ ಟೆಂಪಲ್. ಈ ಗೋಲ್ಡನ್ ಟೆಂಪಲ್ನ ನೋಡೋದಕ್ಕೆ ಬಂದಿದ್ದೀವಿ. ಪ್ರತಿದಿನ ಸಾವಿರಾರು ಜನ ಪ್ರವಾಸಿಗರು ಬರುವಂಥ ಆಕರ್ಷಣೀಯ ಕೇಂದ್ರ ಇದು. ಈ ಬೈಲ್ಕುಪ್ಪೆ ಒಂದು ಟಿಬೆಟಿಯನ್ ನಿರಾಶ್ರಿತರ ವಸಾಹತು ತಾಣ ಆಗಿದೆ. ಇದು ಟಿಬೆಟಿಯನ್ ರೆಫ್ಯೂಜಿ ಕ್ಯಾಂಪ್. 1959ರಲ್ಲಿ ಟಿಬೆಟಿಯನ್ಸ್ ಅವರು ದೇಶದಿಂದ ಅವರನ್ನು ಗಡಿಪಾರು ಮಾಡಿದಾಗ ಅವರು ಇಲ್ಲಿ ಭಾರತದಲ್ಲಿ ಒಂದು 2-3 ಪ್ಲೇಸ್ಗಳಿಗೆ ವಲಸೆ ಬರ್ತಾರೆ. ಅದರಲ್ಲಿ ಈ ಕರ್ನಾಟಕದ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಈ ಬೈಲ್ಕುಪ್ಪೆ ಕೂಡ ಒಂದು. ಆವಾಗಿನ ಮುಖ್ಯಮಂತ್ರಿಗಳಾದ ಎಸ್ ನಿಜಲಿಂಗಪ್ಪ ಅವರು ಸುಮಾರು 3,000 ಎಕರೆ ಅಷ್ಟು ಜಾಗವನ್ನು ಇವರಿಗೆ ನೆಲೆ ನಿಲ್ಲೋದಕ್ಕೆ ಬಿಟ್ಕೊಡ್ತಾರೆ. ಇವರು ಬೌದ್ಧ ಧರ್ಮ ಅನುಯಾಯಿಗಳಾಗಿದ್ದು ಶಾಂತಿ ಪ್ರಿಯರು ಮತ್ತು ಇವರಿರೋ ಜಾಗವನ್ನು ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೊಳ್ತಾರೆ. ಇವಾಗ ನಾವು ಹೋಗ್ತಾ ಇರೋದು ನ್ಯಾಮ್ರೋಲಿಂಗ್ ಮಠ, ಅಂದರೆ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ ಇದನ್ನು. ಯಾಕಂದರೆ ಇದು ಆಲ್ಮೋಸ್ಟ್ ಬಂಗಾರದಿಂದ ಲೇಪಿತ ಆಗಿದೆ, ಹಾಗಾಗಿ ಇದನ್ನು ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಟಿಬೆಟಿಯನ್ಸ್ ಇಲ್ಲಿ ಮೊಟ್ಟ ಮೊದಲು ಬಂದಾಗ ಈ ಬೈಲ್ಕುಪ್ಪೆ ಅನ್ನೋ ಒಂದು ಜಾಗ ಒಂದು ಸಾಮಾನ್ಯ ಗುಡ್ಡಗಾಡು ಪ್ರದೇಶ, ಬೆಂಗಾಡ ಅಂತೀವಲ್ಲ ಆ ಥರ ಇತ್ತಂತೆ. ಅವ್ರು ಬಂದಮೇಲೆ ಎಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ ಅಂದರೆ ದಿನಕ್ಕೆ ಸಾವಿರಾರು ಜನ ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಹೋಗ್ತಾ ಇದ್ದಾರೆ. ಅಷ್ಟು ಆಕರ್ಷಣೀಯ ಕೇಂದ್ರವನ್ನಾಗಿ ಈ ಪ್ರದೇಶವನ್ನು ಅವರು ಮಾಡಿದ್ದಾರೆ. ಈ ದೇವಸ್ಥಾನಗಳು, ಈ ಮಂದಿರಗಳು, ಬೌದ್ಧ ವಿಹಾರಗಳು ಬಹಳ ಅದ್ಭುತವಾಗಿವೆ ಮತ್ತು ವೈಭವಯುತವಾಗಿವೆ. ತುಂಬ ರಿಚ್ ಅಂತ ಏನು ಹೇಳ್ತೀವಿ, ಪ್ರತಿಯೊಂದು ಅಂಶ ಕೂಡ ರಿಚ್ ಆಗಿದೆ ಇಲ್ಲಿ. ಪ್ರತಿ ಒಂದು ಇಂಚು ಜಾಗನೂ ಕೂಡ ಅವರು ವೇಸ್ಟ್ ಮಾಡಿಲ್ಲ. ಅಲ್ಲಿ ಏನೋ ಒಂದು ಕಲೆನ ಬಣ್ಣ ಬಣ್ಣಗಳಿಂದ ತುಂಬಿಸಿದ್ದಾರೆ. ಪ್ರತಿಯೊಂದಕ್ಕೂ ಚಿನ್ನದ ಲೇಪ ಇರೋ ಥರ ಕಾಣಿಸುತ್ತೆ. ಅಲ್ಲಿ ಕಾಣ್ತಾ ಇರೋ 3 ವಿಗ್ರಹಗಳು, ಒಂದು ಪದ್ಮಸಂಭವ, ಇನ್ನೊಂದು ಅಮಿತಾಯುಷ್ ಮತ್ತು ಮಧ್ಯದಲ್ಲಿರೋದು ಬುದ್ಧ. ಈ ಮಂದಿರದ ಒಳಗೆ ಬಂದಾಗ ನಾವು ಯಾವುದೋ ಒಂದು ಕಾಲ್ಪನಿಕ ಪ್ರಪಂಚಕ್ಕೆ ಬಂದಿದ್ದೀವಿ, ಭೂಮಿ ಮೇಲಿಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಅದ್ಭುತ ಭಾವನೆ. ಮತ್ತು ಅಲ್ಲಿ ಶಾಂತಿಯಿಂದ ಇರಬೇಕು, ಏನು ಮಾತಾಡಬೇಕು ಅಂತ ಅನಿಸೋದೇ ಇಲ್ಲ. ಅಷ್ಟು ಶಾಂತವಾಗಿ ತಂಪಾಗಿದೆ ದೇವಸ್ಥಾನ. ನಾವು ಕೂಡ ಶಾಂತವಾಗಿರಬೇಕು ಅಂತ ಅನಿಸುತ್ತೆ. ಗೋಡೆಗಳನ್ನು ನೋಡಿ, ಬಣ್ಣ ಬಣ್ಣದ ಚಿತ್ರಗಳು, ಅದು ಬುದ್ಧನಿಗೆ ಸಂಬಂಧಪಟ್ಟಿರೋದು, ಅವರ ಸಂಸ್ಕೃತಿಗೆ, ಬೌದ್ಧ ಧರ್ಮಕ್ಕೆ, ಸಂಸ್ಕೃತಿಗೆ, ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಕಥೆಗಳನ್ನು ಚಿತ್ರಿಸಿದ್ದಾರೆ. ಬುದ್ಧ ಮತ್ತು ಈ 2 ವಿಗ್ರಹಗಳು ತಾಮ್ರದಿಂದ ಮಾಡಿರೋದಂತೆ. ತಾಮ್ರದಿಂದ ಮಾಡಿದ್ದು ಬಂಗಾರದ ಲೇಪನ ಆಗಿದೆ ಇವುಗಳಿಗೆ. ಹಾಗಾಗಿ ನೋಡೋದಕ್ಕಂತೂ ತುಂಬ ಕಣ್ಣು ಸೆಳೆಯುತ್ತೆ, ಖುಷಿಯಾಗತ್ತೆ. ಹೆಣ್ಮಕ್ಳಿಗಂತೂ ತುಂಬಾ ಖುಷಿಯಾಗುತ್ತೆ, ಅಷ್ಟು ಬಂಗಾರನ ಒಟ್ಟಿಗೆ ನೋಡ್ತಾ ಇದ್ದೀವಿ ಅಂತ. ಇದು ಇನ್ನೊಂದು ಬೌದ್ಧ ವಿಹಾರ ಮಠ, ಬೌದ್ಧ ಮಠ. ಇದರಲ್ಲಿ ಮರದಿಂದ ಮಾಡಿರೋಂಥ ತೇರ್ ಥರ ಕಾಣುತ್ತೆ. ಅದೇನಂತ ನಮಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ತೇರ್ ಥರ ಇದೆ, ಅದಕ್ಕೆ ಮೇಲೆ ಗೋಪುರ ಬಂಗಾರದ ಮಾಡಿದ್ದಾರೆ. ಅಲ್ಲಲ್ಲಿ ಬಂಗಾರದ ಲೇಪನಗಳು, ವಿಗ್ರಹಕ್ಕೆ, ಗೋಪುರಗಳಿಗೆ, ತುದಿಗಳಿಗೆ ಎಲ್ಲ ಬಂಗಾರದ ಲೇಪನ ಮಾಡಿದ್ದಾರೆ. ಇಲ್ಲಿ ನನ್ನ ಮಗಳು, ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮ ಫೋಟೋದಲ್ಲಿ, ವಿಡಿಯೋದಲ್ಲಿ ಫುಲ್ ಸೀರಿಯಸ್ ಆಗಿರ್ತಾರೆ, ಸ್ಮೈಲ್ ಮಾಡಲ್ಲ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅದನ್ನು ನಾನು ಅವ್ರಿಗೆ ಹೇಳಿದೆ, ಅವರು ನಗ್ತಾಯಿದ್ರು. ನಾನು ವೀಡಿಯೋ ಮಾಡ್ತಾಯಿರ್ತೀನಿ, ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಫೋಟೋ ಸ್ಟಿಲ್ಗೆ ಏನು ಪೋಸ್ ಕೊಡ್ತಾರೋ ಅದೇ ಥರ ಪೋಸ್ ಕೊಡ್ತಾಯಿದ್ರು ಅವರು. ಪ್ರತಿಯೊಂದು ದೇವಸ್ಥಾನದ ಪ್ರತಿಯೊಂದು ಅಂಶಗಳು ಕೂಡ ಅದ್ಭುತ, ಸುಂದರ, ವೈಭವ. ದೇವಸ್ಥಾನದ ಗೋಡೆಗಳ ಮೇಲಿರೋ ಆ ಪೇಂಟಿಂಗ್ನ ಡೀಟೈಲಾಗಿ ವಿಡಿಯೋ ಮಾಡಿ ಅದರ ಸ್ಟೋರಿನ ನೋಡಿ ನಿಮಗೆ ಹೇಳ್ತಾ ಹೋದರೆ ಒಂದು ಅರ್ಧ ದಿನ, ಮುಕ್ಕಾಲು ದಿನ ಬರೀ ವಿಡಿಯೋ ಶೂಟ್ ಮಾಡಲಿಕ್ಕೆ ಆಗುತ್ತೆ. ಮತ್ತು ವಿಡಿಯೋ ಎಡಿಟ್ ಮಾಡಿದ್ಮೇಲೆ ಒಂದು 2 hours ಅಂತೂ ಬೇಕಾಗತ್ತೆ. ಅಲ್ಲಿ ನೋಡಿ ಹಿಂದೆ ಮೇನ್ ಅದು ಪೇಂಟಿಂಗ್ ಥೀಮ್ ಬಂದುಬಿಟ್ಟು ದೇವರು ಮತ್ತು ದೆವ್ವ, ರಾಕ್ಷಸರು, ಬುದ್ಧ ಶಿಷ್ಯರು, ಹಳ್ಳಿಗಳು, ಆಗಿನ ಜೀವನ ಶೈಲಿ ಇರ್ಬೋದು, ಸಂಸ್ಕೃತಿಯನ್ನು ತೋರಿಸೋವಂಥದ್ದು
ಇದು ಒಂದು ರಾಕ್ಷಸನ ಚಿತ್ರ ಇರ್ಬೋದು, ಅಂದರೆ ಗುಡ್ ಆ್ಯಂಡ್ ಬ್ಯಾಡ್, ಗುಡ್ ಆ್ಯಂಡ್ ಎವಿಲ್, ಅದನ್ನು ಗೋಡೆಗಳ ಮೇಲೆ ಪೇಂಟಿಂಗಲ್ಲಿ ತುಂಬ ಸುಂದರವಾಗಿ ಬಣ್ಣ ಬಣ್ಣದಿಂದ ಚಿತ್ರಿಸಿದ್ದಾರೆ. ಇದೊಂದು ಕ್ಯೂಟ್ ಬೇಬಿ, ಒಂದು ಕಪಲ್ ಇದ್ದರು ಅಲ್ಲಿ, ಅದು ಅವ್ರ ಮಗು, ಅದು ಕ್ಯೂಟ್ ಬೇಬಿ. ಅದು ನನ್ನ ಮಗಳ ಹತ್ರ ಸ್ವಲ್ಪ ಹೊತ್ತು ಆಟ ಆಡ್ತಾಯಿತ್ತು. ಆಮೇಲೆ ಹೋಗ್ತಾ ಅವಳಿಗೆ ಬಾಯ್ ಹೇಳಿಬಿಟ್ಟು ಹೋಯಿತು. ಮಗು ಕ್ಯೂಟಾಗಿತ್ತು. ಇದು ನಾವು ಉಳ್ಕೊಂಡಿದ್ದು ಹೋಮ್ ಸ್ಟೇ, ಕೂರ್ಗ್ ಹೋಮ್ ಸ್ಟೇ ಅಂತ ಇದ್ರ ಹೆಸರು. ನಾವು ಪ್ರೀ ಬುಕ್ಕಿಂಗ್ ಮಾಡಿಕೊಂಡು ಹೋಗಿದ್ವಿ ಇದಕ್ಕೆ. ಇದು ನೈಟ್ ವ್ಯೂ ಹೊರಗಡೆಯಿಂದ. ಇದು ಎಂಟ್ರೆನ್ಸ್. ಇಲ್ಲೂ ಕೂಡ ಬುದ್ಧ. ಇದು ಒಂದು ಹೋಮ್ ಸ್ಟೇ ಬಂದುಬಿಟ್ಟು ಒಂದು ಸಣ್ಣ ಸಣ್ಣ ಮನೆಗಳಿರುತ್ತೆ. ಸ್ಟಾರ್ಟಿಂಗ್ ಹಾಲ್, ಮತ್ತು ಅದಕ್ಕೊಂದು ಕಿಚನ್ನು, ಮತ್ತು ಬೆಡ್ರೂಮು. ನಾವಿದ್ದಿದ್ದು ಹೋಮ್ ಸ್ಟೇನಲ್ಲಿ 2 ಬೆಡ್ರೂಮ್ಸ್ ಇತ್ತು. 2 ಬೆಡ್ರೂಮ್ ಇತ್ತು. ಇನ್ನೊಬ್ಬರು ಯಾರೋ ಇದ್ರಂತೆ, ಅಲ್ಲಿ ಲಾಕ್ ಆಗಿತ್ತದು. ಅವ್ರದ್ದು 3 ಮಿನಿ ಹೋಮ್ಸ್, 3 ಪುಟಾಣಿ ಮನೆಗಳಿತ್ತು. ಒಂದು ಹಾಲು, ಒಂದು ಕಿಚನ್ನು, ಒಂದು ಬೆಡ್ರೂಮು. ಇದು ನಾವಿದ್ದಿದ್ದು ರೂಮು. ಅದರ ನಂತರ ಊಟಕ್ಕೆ ಹೋದ್ವಿ. ಆ ಹೋಟೆಲ್ ಹೆಸರು ನನಗಷ್ಟು ಸ್ವಲ್ಪ ಡಿಫ್ರೆಂಟಾಗಿತ್ತು, ನೆನಪಿಲ್ಲ. ನಾವು ಫುಡ್ ಆರ್ಡರ್ ಮಾಡ್ತಾಯಿದ್ದೀವಿ. ಬಿರಿಯಾನಿ ಒಂದು, ಚಿಕನ್ ಬಿರಿಯಾನಿ, ವೈಟ್ ರೈಸ್ ಬೇಕಾದರೆ ಎಕ್ಸ್ಟ್ರಾ ತೊಗೊಳ್ತೀವಿ. ಚಿಕನ್ ಪೆಪ್ಪರ್ ಡ್ರೈ ಒಂದು, ಚಿಕನ್ ಕಬಾಬ್ ಒಂದು, ಕೋಳಿ ಕರಿ ಒಂದು, ಗೀ ರೈಸ್ ಒಂದು, ಚಿಕನ್ ಬಿರಿಯಾನಿ ಒಂದು. ಇಷ್ಟಲ್ಲ? ಅಕ್ಕಿ ರೊಟ್ಟಿ ಇದೆ, ಚಪಾತಿ ಇದೆ, ಪರೋಟ ಇದೆ. ಚಪಾತಿ, ಇವ್ರಿಗೆ ಚಪಾತಿ ಕೊಡಿ. ಚಿಕನ್ ಪೆಪ್ಪರ್ ಡ್ರೈ. ಊಟ ಮುಗಿಸ್ಕೊಂಡು ಹೋಮ್ ಸ್ಟೇಗೆ ಹೋಗ್ಬಿಟ್ಟು ಮಲ್ಕೊಂಡ್ವಿ. ಅರ್ಲಿ ಮಾರ್ನಿಂಗ್ 4 o'clockಗೆ ಎದ್ದು ತಲಕಾವೇರಿಗೆ ಹೊರಡಬೇಕಾಗಿತ್ತು. ನೆಕ್ಸ್ಟ್ ತಲಕಾವೇರಿ ವಿಡಿಯೋನ ಪಾರ್ಟ್ 3, ಕೂರ್ಗ್ ಪಾರ್ಟ್ 3 ವಿಡಿಯೋನಲ್ಲಿ ನೋಡಿ. ಕೂರ್ಗ್ ಟ್ರಿಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಕಮ್ ಬ್ಯಾಕ್ ಟು ಅವರ್ videos. Thank you very much. Namaste ಎಲ್ರಿಗೂ.